ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಬದುಕು ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಸಂತರ ಮಹಂತರ ಪ್ರವಚನಗಳನ್ನು ನಾವು ಅವಶ್ಯವಾಗಿ ಕೇಳಬೇಕು, ಕೇಳಿ ಮೈಗೂಡಿಸಿಕೊಳ್ಳಬೇಕು, ಆತ್ಮಸಾಕ್ಷಾತ್ ಮಾಡಿಕೊಳ್ಳಬೇಕು. ಅದಕ್ಕೆ ಕೇಳಿದ ವಿಷಯದ ಮೇಲೆ ನಾವು ಮನನ ಮಾಡಬೇಕು. ಮನನ ಎಂದ್ರೆ ಏನು ಅಂತ ನೀವು ಕೇಳಬಹುದು. ಮನನವೆಂದ್ರೆ ಕೇಳಿದ್ದನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವುದು ಅಥವಾ ಮೆಲುಕು ಹಾಕುವುದು ಎಂದು ಹೇಳಬಹುದು. ಈಗ ಒಂದು ಹಸು ನೋಡಿ ಅಡವಿಯಲ್ಲಿ ಚೆನ್ನಾಗಿ ಮೇಯ್ದು ಬರುತ್ತೆ. ಕೊಟ್ಟಿಗೆಯಲ್ಲಿ ತನ್ನ ಸ್ಥಾನದಲ್ಲಿ ಹೋಗಿ ಕೂಡುವುದೇ ತಡ. ಅದು ಮೆಲುಕು ಹಾಕಲು ಪ್ರಾರಂಭಿಸುತ್ತದೆ. ಅರ್ಧ ಕಣ್ಣು ತೆರೆದು ಅರ್ಧ ಕಣ್ಣು ಮುಚ್ಚಿ ಮೆಲುಕು ಹಾಕುತ್ತಿದ್ರೆ ಎಂತಹ ಆನಂದ ಆ ಹಸುವಿಗೆ! ಹೀಗೆಯೇ ನಾವು ಕೂಡ ಮಹಾತ್ಮರ ಸಂತರ ಉಪದೇಶಗಳನ್ನು ಕೇಳಿದ ನಂತರ ಏಕಾಂತ ಸ್ಥಳದಲ್ಲಿ ಧ್ಯಾನಸ್ಥರಾಗಿ ಅವರ ಉಪದೇಶವನ್ನೆಲ್ಲ ಸುಮ್ಮನೆ ಹೀಗೆ ಮೆಲುಕು ಹಾಕುತ್ತಿರಬೇಕು. ಆಗ ನಮಗೆ ವಿಲಕ್ಷಣ ಆನಂದ ಉಂಟಾಗುತ್ತದೆ. ಅದುವೇ ಆತ್ಮಾನಂದ. ಅದರಿಂದ ಬದುಕಿನಲ್ಲಿ ಶಾಂತಿ ಸಮಾಧಾನದ ಸುಮಗಳು ಅರಳಿ ಸುತ್ತಮುತ್ತ ಸಂತಸದ ಸುಗಂಧ ಸೂಸುತ್ತದೆ. ಅದುವೇ ಭವ್ಯ ದಿವ್ಯ ಬದುಕು ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಬದುಕು ಎಂಬ ಪುಸ್ತಕದಲ್ಲಿ ಹೇಳಿದ್ದಾರೆ. ಧನ್ಯವಾದಗಳು.